ಜೊತೆ ಶಶಾಂಕ್ ಇದ್ದಾನೆ. ಅವ್ನು ನನಗೆ ಪ್ರಾಮಿಸ್ ಮಾಡಿದ್ದಾನೆ, ಅವ್ನು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾನಪ್ಪ. ಶಶಾಂಕ್ ಬಗ್ಗೆ ಅನುಮಾನ ಪಡೋ ಅಗತ್ಯನ ಇಲ್ಲ ಮಗಳೇ. ಚಿನ್ನದಂತ ಹುಡುಗ. ಆದ್ರೆ ನಿಮ್ಮತ್ತೆದೇ ಭಯ. ಯಾಕಪ್ಪ? ನಿಮ್ಮತ್ತೆ ಸ್ವಲ್ಪ ಘಾಟಿನಮ್ಮ. ಅಪ್ಪ, ಅದು ಮೊದಲು. ಈಗ ನೀನೇ ನೋಡಿದ್ದಿಲ್ಲ ಅವ್ರು ನನ್ನ ಎಷ್ಟು ಪ್ರೀತಿಸ್ತಾರೆ ಅಂತ. ಮಣಿ ನಮ್ಮ ಮನೆಗೆ ನುಗ್ಗಿದ್ರು ಅದ್ರ ಬಗ್ಗೆ ಮಾತಾಡೋದಾಗ್ಲಿ, ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾಗ್ಲಿ ಅದು ಯಾವುದು ಮಾಡಿಲ್ಲ. ಬಡ ಬಡ ಅನ್ನೋರ್ ಮನಸ್ಸು ಚೆನ್ನಾಗಿರುತ್ತಂತಪ್ಪ. ಏನೇ ಆದರೂ ನಿಮ್ಮತ್ತೆ ಒಂದೊಂದು ಸರ್ತಿ ಒಂದೊಂದು ಥರ ಇರ್ತಾರಮ್ಮ. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಹೌದು ರೀ, ಮೊದಲೆಲ್ಲ ಇವಳು ಸ್ಕೂಲ್ಗೆ ಹೋಗ್ತೀನಿ ಅಂತ ಹಠ ಮಾಡಿದಾಗ ಸ್ಕೂಲ್ನ ಬಿಡಿಸೋಕೆ ಪ್ರಯತ್ನ ಪಟ್ಟಿದ್ರು. ಯಾವಾಗ ಇವಳು ಸ್ಕೂಲ್ ಬಿಡಿಸಿದ್ರೆ ನನ್ನ ಮದುವೆನೇ ಆಗಲ್ಲ ಅಂದ್ಲೋ ಇದ್ದಕ್ಕಿದ್ದಾಗೆ ಬದಲಾಗ್ಬಿಟ್ರು. ಮೊದಲೆಲ್ಲ ಇವಳು ಕುಂತ್ರು ನಿಂತ್ರು ಬೈಯೋರು, ಈಗ ಹಾಗೆಲ್ಲ ಮಾಡಲ್ಲ ರೀ. ಹಾಗಲ್ಲ ಶ್ಯಾಮು, ಮದ್ವೆ ಆದ್ಮೇಲೆ ಇವಳು ಹೇಗೂ ಮನೇಲಿ ಇರ್ತಾಳಲ್ಲ ಅಂತ ಇವಳ ಬಗ್ಗೆ ಅಸಡ್ಡೆ ಮಾಡಿದ್ರೆ ತಾತ್ಸಾರ ತೋರಿಸಿದ್ರೆ. ಅಪ್ಪ, ನೀವೇನು ಭಯ ಪಡ್ಕೋಬೇಡಿ. ಶಶಾಂಕ್ ನನ್ನ ಜೊತೆ ಇದ್ದಾನೆ. ಶಶಾಂಕ್ ನನ್ನ ತುಂಬಾ ಪ್ರೀತಿಸ್ತಿದ್ದಾನೆ. ನಂಗೋಸ್ಕರ ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ, ನನ್ನ ಕಾಪಾಡ್ತಾನೆ. ಅವ್ರಮ್ಮ ನನಗೆ ಬೈಯೋಕ್ ಚಾನ್ಸೇ ಕೊಡಲ್ಲ. ನಿಜ ಮಗಳೇ, ಈಗ ನಮ್ಗಿರೋ ಏಕೈಕ ಭರವಸೆ ಅಂದ್ರೆ ಶಶಾಂಕೆ. ಮತ್ತೆ ಇಷ್ಟೆಲ್ಲ ಇರ್ಬೇಕಾದ್ರೆ ಯಾಕೆ ಭಯ ಪಡ್ಕೊಳ್ತೀರಾ? ಅಪ್ಪ ಕಣಮ್ಮ, ಹೆಣ್ಣೆತ್ತವನು, ಅದಕ್ಕೆ ಭಯ ಆಗುತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲಪ್ಪ. ನಿನ್ ಮಗಳು ಎಲ್ಲ ಮ್ಯಾನೇಜ್ ಮಾಡ್ಕೋತಾಳೆ. ನೀವು ಖುಷಿಯಾಗಿರಿ. ನಾನಿಷ್ಟು ಹೇಳಿದ್ಮೇಲೂ ನೀವಿಬ್ರು ಕಣ್ಣೀರ್ ಹಾಕ್ತಿದ್ದೀರಾ. ನಗಿ ಅಪ್ಪ, ನಗಿ ನಗಿ ಅಮ್ಮ, ನಗಿ. ಅಮ್ಮ, ನನಗೆ ಈಗಲೇ ಮದುವೆ ಆಗಕ್ಕೆ ಇಷ್ಟನೇ ಇರಲಿಲ್ಲ. ಆದರೂ ಮದುವೆ ಆಗಕ್ಕೆ ಒಪ್ಕೊಂಡೆ. ಯಾಕೆ ಹೇಳು? ನೀನು ಅಮೃತ ಅಕ್ಕನ ಮದುವೆ ನೋಡಕ್ ತುಂಬಾ ಆಸೆ ಪಟ್ಟೆ, ಆದ್ರೂ ಅದಾಗ್ಲಿಲ್ಲ. ನೀನ್ ಯಾವಾಗ್ಲೂ ನನಗೆ ಮದುವೆ ಆಗು ಅಂತ ಹೇಳ್ತಿದ್ದೆ. ನಾನು ಬೇಡ ಅಂದ್ರೆ ನಿನಗೆ ನೋವಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಒಪ್ಕೊಂಡೆ. ಈಗ ನೀವೇ ಖುಷಿಯಾಗಿಲ್ಲ ಅಂದ್ರೆ ನಾನು ಇಷ್ಟೆಲ್ಲ ಕಾಂಪ್ರಮೈಸ್ ಆಗೋದಕ್ಕೂ ಏನ್ ಪ್ರಯೋಜನ? ನಿಮಗೆ ಗೊತ್ತು, ಕರ್ನಾಟಕದ ಮೂಲೆ ಮೂಲೆ ಹಳ್ಳಿಗಳಿಗೂ ಹೋಗಿ ಎಲ್ಲ ಮಕ್ಕಳಿಗೂ ವಿದ್ಯೆ ಕೊಡಬೇಕು ಅಂತ. ಆದ್ರೆ ಮದ್ವೆ ಆದ್ರೆ ಎಲ್ಲಿ ಅದಕ್ಕೆಲ್ಲ ಅವಕಾಶ ಸಿಗಲ್ವೋ ಅನ್ನೋ ಭಯ. ಆದ್ರೆ ನನ್ನ ಕನಸು ಆಸೆ ಎಷ್ಟು ಮುಖ್ಯನೋ ನಿಮ್ ಕನ್ಸುಗಳು ಅಷ್ಟೇ ಮುಖ್ಯ. ನಿಮ್ ಖುಷಿ ನನಗಷ್ಟೇ ಮುಖ್ಯ ಅಮ್ಮ. ಅಪ್ಪ ಅಮ್ಮನ್ ಕಂಡ್ರೆ ಇಷ್ಟ ಹತ್ರ ನಿಮ್ಗೆ. ನಿನ್ನಂತ ಮಗಳು ಪಡೆಯೋಕೆ ನಾವು ಪುಣ್ಯ ಮಾಡಿದ್ವಿ. ಮಗಳೇ, ಈಗಲೂ ನಿನ್ ಕನಸು ಆಸೆ ಯಾವುದು ಈಡೇರದೆ ಇರೋದಿಲ್ಲ. ನಿನ್ ಗಂಡ ಶಶಾಂಕ್ ಎಲ್ಲವನ್ನೂ ಪೂರೈಸ್ತಾನೆ. ಹಾಗಾಗಿ ನಿನ್ನ ನೋಡೋಕೆ ನಾನು ನಿಮ್ಮಮ್ಮ ಬರ್ತಾ ಇರ್ತೀವಿ. ಅದ್ರ ಬದಲು ನೀವೇ ನನ್ನ ಜೊತೆ ಬಂದಿದ್ಬಿಡಿ. ಅದೇಗಾಗತ್ತಮ್ಮ? ಮಗಳ ಮನೇಲಿ ನಾವೆಲ್ಲ ಬಂದಿರೋದು ಅಷ್ಟು ಚೆನ್ನಾಗಿರಲ್ಲ ಕಣೆ. ಮನೆ ಮಗ ಆಗಿದ್ರೆ ಇರ್ತಿದ್ರಾ? ಮಗಳೇ, ನನಗೆ ಮಗ ಮಗಳು ಎರಡೂ ನೀನೇ ನಮ್ಮ. ಕಲ್ಲು ಕರಗಿ ನೀರಾಗೋ ಸಮಯದ ಹಾಗೆ ಚಕ್ಕಮ್ಮ ಬಂದು ನಾಲಿಗೆ ಮೇಲೆ ಕುಂತು ನುಡಿಸ್ತಾಳೆ ತಾಯಿ, ನುಡಿಸ್ತಾಳೆ. ನಾ ಹೇಳಿದ್ದು ಸುಳ್ಳಾಗಕ್ಕಿಲ್ಲ ತಾಯಿ, ಸುಳ್ಳಾಗಕ್ಕಿಲ್ಲ. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ನಾಳೆ ಈ ಮನೆಯಾಗೆ ಸರಸ್ವತಿ ಬರ್ತಾಳೆ ತಾಯಿ, ಸರಸ್ವತಿ ಬರ್ತಾಳೆ. ಅಜ್ಞಾನ ಅಂಧಕಾರ ಇರೋ ಈ ಮನೆಯಾಗೆ ಜ್ಞಾನದ ದೀಪ ಬೆಳಗ್ತಾಳೆ ತಾಯಿ, ಜ್ಞಾನದ ದೀಪ ಬೆಳಗ್ತಾಳೆ. ಓದು ಬರಹ ಇಲ್ಲದೆ ಇರೋ ಈ ಊರಲ್ಲಿ ಅಕ್ಷರ ಜ್ಞಾನ ತುಂಬಕ್ಕೆ ಬಂದ ವಿದ್ಯಾ ಸರಸ್ವತಿನೇ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ತಾಯಿ, ಈ ಮನೆಗೆ ಸೊಸೆಯಾಗಿ ಬರ್ತಾಳೆ.
ಆ ಲಕ್ಕಿ ನುಡಿತೈತೆ, ಆ ಲಕ್ಕಿ ನುಡಿತೈತೆ. ಆವತ್ತು ಸಕ್ಕರೆ ಸೇರನ್ನ ಒತ್ಕೊಂಡು ಬಂದವಳು ನಾಳೆ ಅಕ್ಕಿ ಸೇರನ್ನ ಒತ್ಕೊಂಡು ಬರ್ತಾಳೆ. ಆ ಲಕ್ಕಿ ನುಡಿತೈತೆ ತಾಯಿ, ಆ ಲಕ್ಕಿ ನುಡಿತೈತೆ. ಗುಟ್ಟುಗಳು ರಟ್ಟಾಗ್ತಾವೆ, ಮುಖವಾಡಗಳು ಕಳಿಸ್ತಾವೆ. ಮನೆಯಲ್ಲಿರುವ ಶತ್ರುಗಳ ನಿಜವಾದ ಬಣ್ಣ ಬಯಲಾಗ್ತದೆ. ಆ ಲಕ್ಕಿ ನುಡಿತೈತೆ, ಆ ಲಕ್ಕಿ ನುಡಿತೈತೆ. ಅಕ್ಕಿ ನುಡಿತೈತೆ, ಆ ಲಕ್ಕಿ ನುಡಿತೈತೆ. ಸರಸ್ವತಿ ಅಂದ್ರೆ ಅಕ್ಷರನ ಅಂದ್ರೆ ಅವಳು ನಮ್ಮೊಟ್ಟಿಗೆ ಸೊಸೆ ಆಯ್ತಾಳ? ಇಲ್ಲ, ಸಾಧ್ಯನೇ ಇಲ್ಲ. ಅವಳು ಈ ಸ್ಕೂಲ್ನ ಪಾಠ ಮಾಡದೆ ನನ್ನಿಂದ ತಡ್ಕೊಳಕ್ಕಾಯ್ತಾ ಇಲ್ಲ. ಇನ್ನು ನಮ್ಮಟ್ಟಿ ಸೊಸೆ ಆದ್ರೆ ನಾನು ತಡ್ಕೋತೀನ? ಸಾಧ್ಯನೇ ಇಲ್ಲ. ಅವಳನ್ನ ಈ ಊರಿಂದನೇ ಓಡಿಸ್ಬೇಕು ಅಂತ ಅವಳಿಗೆ ಮದುವೆ ಮಾಡಿಸ್ತಾ ಇದ್ದೀನಿ. ಮದುವೆ ಆದ್ಮೇಲೆ ಸ್ಕೂಲಿಗೆ ಬರ್ದೇ ಇರೋ ಥರ ಆ ಹೇಮಾವತಿ ಕೈಲೇ ಕಟ್ಟಾಕ್ಸಿದ್ದೀನಿ. ಅಂಥದ್ರಾಗೆ ಆ ನನ್ನ ಶತ್ರುನ ನನ್ನ ಟಿಕ್ ತುಂಬಿಸ್ಕೋತೀನ? ಇಲ್ಲ, ನಾನು ಬತ್ತಿರೋ ಗಂಟ ಅದು ನಡೆಯೋದಕ್ಕೆ ನಾನು ಬಿಡಕ್ಕಿಲ್ಲ. ಇಲ್ಲ, ಆ ಅಕ್ಷರನ ನಮ್ಮ ಅಟ್ಟಿಸದೆ ಮಾಡ್ಕೊಳಕ್ಕಿಲ್ಲ.